ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂತಿಟ್ಟ ಶವಗಳ ತನಿಖೆಗೆ ಎಸ್ಐಟಿ ರಚನೆ ಆಗಬೇಕು. ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಪಾರದರ್ಶಕ ತನಿಖೆ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಹೂತಿಟ್ಟ ಶವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೆಲವು ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದಮೇಲೆ, ಮತ್ತು ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರು ಹೇಳಿಕೆ ನೀಡಿದಾದ್ಮೇಲೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತದೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನು ಆರಂಭ ಮಾಡಬೇಕಾಗಿರ್ಬೋದು ಅಥವಾ ಅದನ್ನು ಮುಂದುವರ್ಸೋದಿರ್ಬೋದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತ ಆದಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು SIT ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ, ಅದರ ಏನೇನು ಬರುತ್ತೆ ಹೊರಗೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂತಿಟ್ಟ ಶವಗಳ ತನಿಖೆಗೆ ಎಸ್ಐಟಿ ರಚನೆ ಆಗಬೇಕು. ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಪಾರದರ್ಶಕ ತನಿಖೆ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಹೂತಿಟ್ಟ ಶವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೆಲವು ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದಮೇಲೆ, ಮತ್ತು ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರು ಹೇಳಿಕೆ ನೀಡಿದಾದ್ಮೇಲೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತದೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನು ಆರಂಭ ಮಾಡಬೇಕಾಗಿರ್ಬೋದು ಅಥವಾ ಅದನ್ನು ಮುಂದುವರ್ಸೋದಿರ್ಬೋದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತ ಆದಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು SIT ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ, ಅದರ ಏನೇನು ಬರುತ್ತೆ ಹೊರಗೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂತಿಟ್ಟ ಶವಗಳ ತನಿಖೆಗೆ ಎಸ್ಐಟಿ ರಚನೆ ಆಗಬೇಕು. ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಪಾರದರ್ಶಕ ತನಿಖೆ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಹೂತಿಟ್ಟ ಶವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೆಲವು ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದಮೇಲೆ, ಮತ್ತು ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರು ಹೇಳಿಕೆ ನೀಡಿದಾದ್ಮೇಲೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತದೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನು ಆರಂಭ ಮಾಡಬೇಕಾಗಿರ್ಬೋದು ಅಥವಾ ಅದನ್ನು ಮುಂದುವರ್ಸೋದಿರ್ಬೋದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಅಂತ ಆದಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು SIT ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ, ಅದರ ಏನೇನು ಬರುತ್ತೆ ಹೊರಗೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂತಿಟ್ಟ ಶವಗಳ ತನಿಖೆಗೆ ಎಸ್ಐಟಿ ರಚನೆ ಆಗಬೇಕು. ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಪಾರದರ್ಶಕ ತನಿಖೆ ಆಗಬೇಕು ಅಂತ
ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಹೂತಿಟ್ಟ ಶವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೆಲವು ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದಮೇಲೆ ಮತ್ತು ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರು ಹೇಳಿಕೆ ನೀಡಿದಾದ್ಮೇಲೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತದೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನು ಆರಂಭ ಮಾಡಬೇಕಾಗಿರ್ಬೋದು ಅಥವಾ ಅದನ್ನು ಮುಂದುವರ್ಸೋದಿರ್ಬೋದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿಗಳು ಸಾಧ್ಯತೆ ಇದೆ ಅಂತ ಅಂದಮೇಲೆ ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೆ ಪಾರದರ್ಶಕವಾಗಿ ಮಾಡೋದು ನಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ. ಸೊ ಇದು SIT ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದಾರೆ, ಅದರ ಏನೇನು ಬರುತ್ತೆ ಹೊರಗೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂತಿಟ್ಟ ಶವಗಳ ತನಿಖೆಗೆ SIT ರಚನೆ ಆಗಬೇಕು. ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಪಾರದರ್ಶಕ ತನಿಖೆ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಹೂತಿಟ್ಟ ಶವಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಾಗಿ ರಾಜ್ಯ ಸರ್ಕಾರ SIT ರಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೆಲವು ಜನ ಬಂದು ಒಬ್ಬ ಸ್ಯಾನಿಟೇಷನ್ ವರ್ಕರ್ ಬಂದು ಇಲ್ಲ ಇದರಲ್ಲಿ ಈ ಕೆಲಸಗಳಿಗೆ ಸಹಕಾರ ನಾನೇ ನೀಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಾದಮೇಲೆ ಮತ್ತು ಒಬ್ಬ ವಿದ್ಯಾರ್ಥಿನಿಯ ತಾಯಿ ಕೂಡ ಒಂದು ದೂರು ಕೊಟ್ಟು ಅವ್ರು ಹೇಳಿಕೆ ನೀಡಿದಾದ್ಮೇಲೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ನೋಡಿ, ಸಮಾಜದಲ್ಲಿ ಇರಬೇಕಾದಾಗ ಅಥವಾ ಮಾಧ್ಯಮದಲ್ಲಿ ಹಲವಾರು ಸುದ್ದಿಗಳು ಬರ್ತಾನೆ ಇರ್ತದೆ. ಆದರೆ ನಾವು ಕಾನೂನು ಪ್ರಕ್ರಿಯೆಗಳನ್ನು ಆರಂಭ ಮಾಡಬೇಕಾಗಿರ್ಬೋದು ಅಥವಾ ಅದನ್ನು ಮುಂದುವರ್ಸೋದಿರ್ಬೋದು, ಅದು ನಾವು ಸಾಕ್ಷಿ ಆಧಾರದ ಮೇಲೆ ಮಾಡಬೇಕಾಗ್ತದೆ. ಸೊ ನಾನು ಹೇಳ್ದಂಗೆ ಇವಾಗ ಕೆಲವು ಜನರು ಮುಂದೆ ಬಂದಿದ್ದಾರೆ, ಕೆಲವು ಹೊಸ ಸಾಕ್ಷಿ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂತಿಟ್ಟ ಶವಗಳ ತನಿಖೆಗೆ SIT ರಚನೆ ಆಗಬೇಕು. ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಪಾರದರ್ಶಕ ತನಿಖೆ ಆಗಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ತನಿಖೆಯಿಂದ ಏನು ಹೊರಬರುತ್ತೆ ನೋಡೋಣ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ.